ಒಂದು ಪ್ರೊಜೆಕ್ಟರ್ ಕಾಸ್ಟ್ ಎಷ್ಟಾಗುತ್ತೆ? ಪ್ರೊಜೆಕ್ಟರ್ ಕಾಸ್ಟ್ ಇವತ್ತು 2 ಕೋಟಿ ರೂಪಾಯಿದಿದೆ, 10 ಲಕ್ಷ ರೂಪಾಯಿದಿದೆ, 8 ಲಕ್ಷ ರೂಪಾಯಿದಿದೆ, 5 ಲಕ್ಷ ರೂಪಾಯಿದಿದೆ. ಹಳೇದು ತೊಗೊಂಡ್ರೆ 1 ಲಕ್ಷ ರೂಪಾಯಿಗೂ ಸಿಗುತ್ತೆ. ಬಟ್ ಕ್ವಾಲಿಟಿ ಆಫ್ ಸ್ಕ್ರೀನಿಂಗ್ನಲ್ಲಿ ಆ ಡಿಫ್ರೆನ್ಸ್ ವೇರಿಯೇಷನ್ನು ಆ ಟೆಕ್ನಾಲಜಿ ಸಂಬಂಧಪಟ್ಟವ್ರಿಗೆ ಮಾತ್ರ ಗೊತ್ತಾಗ್ತದೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಈಗ ಉದಾಹರಣೆಗೆ ನಿಮ್ಮ ಥಿಯೇಟರ್ ವೀರೇಶ್ ಥಿಯೇಟರ್ನಲ್ಲಿ ನೀವು ಹಾಕಿರೋ ಪ್ರೊಜೆಕ್ಟರ್ ಕಾಸ್ಟ್ ಎಷ್ಟು? ನಾನು ಹಾಕಿರೋ ಪ್ರೊಜೆಕ್ಟರ್ ಕಾಸ್ಟ್ 45 ಲಕ್ಷ ರೂಪಾಯಿ ಆಗುತ್ತೆ. 45 ಅಂದರೆ ಆ 45 ಲ್ಯಾಕ್ಸ್ ಕಾಸ್ಟಲ್ಲಿ ನಾವು ಹಾಕಿದರೆ ಅದೇ 1 crores 1.5 crores ಪ್ರೊಜೆಕ್ಟ್ರಿಗೆ ಕಂಪೇರ್ ಮಾಡಿಕೊಂಡಾಗ ನಮ್ಮದು 45 ಲ್ಯಾಕ್ಸು ಅದಕ್ಕೆ ಲೆಕ್ಕ ಹಾಕ್ಕೊಂಡ್ರೆ ಒಂದು 10% ರೆಡ್ಯೂಸ್ ಇರುತ್ತೆ. ಅಂದರೆ ಕ್ವಾಲಿಟಿ ಅಲ್ಲ, ಆ ಕಲರೈಸ್ ಇದೆಯಲ್ಲ, ಫಿಲಮ್ ಕಲರೈಸ್ ಇದೆಯಲ್ಲ, ಅದು ಡಿಪೆಂಡ್ ಆಗುತ್ತೆ. ಈ ಕಲರೈಸ್ ಡಿಫ್ರೆನ್ಸಸ್ ಕಾಣಿಸ್ತಾ ಇರೋದು ಬರೀ ಪ್ರೊಜೆಕ್ಟ್ರು ಒಂದರಿಂದನೇ ಅಲ್ಲ, ಪ್ರೊಜೆಕ್ಟ್ರ್ ಜೊತೆಯಲ್ಲಿ ನಿಮ್ಮ ಸ್ಕ್ರೀನು ಬರುತ್ತೆ. ಆ ಸ್ಕ್ರೀನು ಆ ಕಲರೈಸನ್ನು ಇಂಪ್ರೂವೈಸ್ ಮಾಡೋ ಅಷ್ಟು ಕೆಪಾಸಿಟಿ ಕೆಲವು ಸ್ಕ್ರೀನ್ಸ್ಗಳು ಮಾತ್ರ ಇದೆ. ಅದ್ರದ್ದು ಕಾಸ್ಟ್ ಬಂದು ನಾರ್ಮಲ್ ಕಾಸ್ಟ್ಗಿಂತ 1:10 ಟೈಮ್ ಜಾಸ್ತಿ ಇರುತ್ತದು. ಸ್ಕ್ರೀನ್ ಕಾಸ್ಟ್ ಎಷ್ಟು? ಅದೇ ಹೇಳಿದ್ನಲ್ಲ, 8 ಲ್ಯಾಕ್ಸಿಂದ ಇಟ್ಕೊಂಡು 25 ಲ್ಯಾಕ್ಸ್ವರೆಗೂ ಆಗುತ್ತೆ ಒಂದು ಥಿಯೇಟ್ರಿಗೆ ಸ್ಕ್ರೀನ್ ಕಾಸ್ಟ್. 8 ಲ್ಯಾಕ್ಸಿಂದ ಇಟ್ಟು 25 ಲ್ಯಾಕ್, ಅದೇ 1 ಲ್ಯಾಕ್ಗೂ ಸ್ಕ್ರೀನ್ ಸಿಗುತ್ತೆ. ಬಟ್ ಕ್ವಾಲಿಟಿ ಈ ನಿಮ್ಮ ಏನು ಪ್ರೊಡಕ್ಷನ್ಸ್ ಮಾಡಿರೋ ಕ್ವಾಲಿಟಿ, ಆ ಕ್ವಾಲಿಟಿ ಅಕ್ಯುರೇಸಿ ಕರೆಕ್ಟಾಗಿ ಬರಬೇಕು ಅನ್ನೋದಾದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅಲ್ಲಿಗೆ ಒಂದು ದೊಡ್ಡ ಸಿನಿಮಾ, ಯಾವುದೊಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಕ್ಯಾಮ್ರಾಮನ್ ಕೂತ್ಕೊಳ್ತಾನೆ, DA ಎಲ್ಲ ಮಾಡಿಸಿರ್ತಾನೆ, ಕಲರ್ ಗ್ರೇಡಿಂಗ್ ಮಾಡಿರ್ತಾರೆ, ಯಾವುದೋ ಒಂದು ಥಿಯೇಟ್ರಲ್ಲಿ ನೋಡಿರ್ತಾರೆ. ಆ ಥಿಯೇಟ್ರಲ್ಲಿ ಕರೆಕ್ಟಾಗಿದೆ ಅಂದ್ಕೊಳ್ತಾರೆ. ನೀವು ಹೇಳ್ತಾ ಇರೋ ರೀತಿಯಲ್ಲಿ ಇವತ್ತು ಭಾಳ ಜನ ಗೊತ್ತಿರೋ ವಿಷಯ, ಪ್ರೊಜೆಕ್ಟ್ರು ಮತ್ತು ಸ್ಕ್ರೀನ್ ಎರಡೂ ಒಂಚೂರು ವೇರಿಯೇಷನ್ ಆಯಿತು ಕ್ವಾಲಿಟಿ ಡೌನ್ ಆಗುತ್ತೆ. ಕರೆಕ್ಟಾಗಿ ಈ ಪ್ರೊಡಕ್ಷನ್ ಟೀಮ್ ಮಾಡೋದು ಹೆಂಗೆ ಅಂದರೆ, ಅವರು ಪ್ರೊಜೆಕ್ಷನ್ನು ಕಮ್ ಸ್ಕ್ರೀನ್ ಡಿಫ್ರೆನ್ಸಸ್ ಏನಪ್ಪ ನಮ್ಮ ಥಿಯೇಟ್ರುಗಳಿಗೂ ಅವ್ರಿಗೂ ವ್ಯತ್ಯಾಸ ಅಂದರೆ, ಅವರು ಸ್ಮಾಲ್ ಏರಿಯಾದಲ್ಲಿ ಎಲ್ಲನೂ ಅಕಾಮಿಡೇಷನ್ಸ್ ಮಾಡಿಕೊಂಡು ನೋಡ್ತಾರೆ. ನಮ್ಮ ಥಿಯೇಟ್ರಿಗಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ, ಮಿನಿಮಮ್ ಅಂದರೆ ಮಿನಿಮಮ್ 70 ಫೀಟ್ ಮೇಲೆ, ಮ್ಯಾಕ್ಸಿಮಮ್ 110 ಫೀಟ್ ಮೇಲೆ. ಆ ಡಿಫ್ರೆನ್ಸಸ್ಸಿಂದ ಆ ರೇಸ್ ಬರುತ್ತೆ. ಆ ಪ್ರೊಜೆಕ್ಟರ್ ರೇಸು ನಮ್ಮ ಇದಕ್ಕೆ ಸ್ಕ್ರೀನ್ ಬರಬೇಕಾದ್ರೆ ಮಿನಿಮಮ್ 100 ಫೀಟ್ ಇರುತ್ತೆ. ಸೊ ಅದೇ ನೀವು ಲ್ಯಾಬ್ಗಳಲ್ಲಿ ಹೋದಾಗ 20 ಫೀಟ್ ಇರೋದಿಲ್ಲ. ಸೊ ನಿಮಗೆ ಅಲ್ಲಿ ನಿಮ್ಮ ಲ್ಯಾಬ್ನಲ್ಲಿರೋ ಸ್ಕ್ರೀನ್ಸು ಡಿಜಿಟಲ್ ಸ್ಕ್ರೀನ್ಸ್ ಹಾಕ್ಕೊಂಡಿರ್ತಾರೆ. ನಮ್ಮಲ್ಲಿರೋದು ಈ ಕ್ಲಾತಿಂದ ಇಟ್ಕೊಂಡು ಅರ್ಕಾಲಿಕ್ ಏನೋ ಕೆಲವು ಐಟಮ್ಸ್ ಇದೆ, ಅದರೊಳಗೆ ಸಂಬಂಧಪಟ್ಟಿದ್ದು. ಆ ಸ್ಕ್ರೀನಲ್ಲಿ ಈ ಸ್ಕ್ರೀನ್ಗೂ ಡಿಫ್ರೆನ್ಸ್ ನೋಡಬೇಕಾದ್ರೆ, ಆ ಪರ್ಫೆಕ್ಷನ್ ಹೆಂಗಿದೆ ಅನ್ನೋದು ಗೊತ್ತಾಗಬೇಕಾದ್ರೆ, ಹಿಂದೆ ನಮ್ಮ ಇವತ್ತಿನ ಸಿಚುಯೇಷನ್ ಬಿಟ್ಟು ಅದು ಹಿಂದೆ ಭಾಳಷ್ಟು ಲ್ಯಾಬ್ಗಳು ನಮ್ಮ ಸಿನಿಮಾ ಥಿಯೇಟ್ರ್ ಥರನೇ ಲ್ಯಾಬ್ ಇತ್ತು. ಪ್ರಿವ್ಯೂ ಥಿಯೇಟರ್ಸ್ ಅಂದರೆ ನಮ್ಮ ಸಿನಿಮಾ ಥಿಯೇಟ್ರ್ ಥರನೇ ಪ್ರಿವ್ಯೂ ಥಿಯೇಟ್ರಲ್ಲಿತ್ತು. ಪ್ರಸಾದಲ್ಲಿತ್ತು, ಚಾಮುಂಡೇಶ್ವರಿ ಇತ್ತು, ವಸಂತ್ ಲ್ಯಾಬ್ ಈ ಥರಲ್ಲಿತ್ತು. ಅವಾಗೇನಾಗ್ತದೆ, ಆ ಟೆಕ್ನಿಷಿಯನ್ ಯಾರು ಪ್ರೊಜೆಕ್ಟ್ರು ಕ್ಯಾಮ್ರಾಮ್ಯಾನ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಮತ್ತೊಬ್ಬರಾಗಲಿ ಬಂದು ಕೂತ್ಕೊಂಡಾಗ ಅವ್ರಿಗೆ ಇನ್ನೊಂದು ದೊಡ್ಡ ಗೊತ್ತಾಗ್ತಾಯಿತ್ತು. ನಾನು ಯಾವ ರೀತಿ ಲೊಕೇಶನ್ ತೊಗೊಂಡೆ, ಆ ಲೊಕೇಶನ್ ಕ್ಯಾಪ್ಚರ್ ಮಾಡಿರೋವಂಥ ಲೈಟಿಂಗು ಅದು ಸೇಮ್ ಇದೆಯಾ ಅನ್ನೋದೆಲ್ಲ ಆತನಿಗೆ ಗೊತ್ತಾಗ್ತಾಯಿತ್ತು. ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ ಇಮಿಡಿಯೇಟಾಗಿ ಲ್ಯಾಬ್ನವ್ರಿಗೆ ಹೇಳಿ ಅದನ್ನು ಸರಿ ಮಾಡ್ತಾಯಿದ್ರು. ಈ ಡಿಫ್ರೆನ್ಸಸ್ ಇವತ್ತಿನ ದಿನಗಳಲ್ಲಿ ಗೊತ್ತಾಗ್ತಾ ಇಲ್ಲ. ಅಲ್ಲ, ಮುಂಚೆ ಬೇರೆ ಸ್ಟೇಟ್ಗೆ ಇಲ್ಲ ಕಪಾಲಿ ಥಿಯೇಟ್ರಿಗೆ ಬಂದು ಒಂದು ತಗೋ ಮಾಡ್ಬಿಟ್ಟು ನೋಡೋದು ಈಗ ಕಾಣ್ತಾ ಇದೆ ಅನ್ನೋ ಅವಾಗಲೇ ಗೊತ್ತಾಗೋದು, ಆಗಲೇ ಗೊತ್ತು. ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ನೀವು ಆ ಕಂಟೆಂಟನ್ನ ಏನು ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಫಿಲಮ್ ತೊಗೊಂಡಾದ್ಮೇಲೆ ಪ್ರೊಜೆಕ್ಟ್ಗೆ ಬರೋದಕ್ಕೆ ಅಂತ ಏನು ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಅಲ್ಲೂ ಸಹ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅಲ್ಲೂ ಕ್ವಾಲಿಟಿ ಮೇಂಟೈನ್ ಮಾಡದೇ ಇದ್ದರೆ ನೀವು ಯಾವುದೇ ಪ್ರೊಜೆಕ್ಟ್ರಿಗೆ ಹಾಕಿದ್ರು ನೀವು ಸ್ಯಾಟಿಸ್ಫೈಡ್ ಕ್ವಾಲಿಟಿ ಬರೋದಿಲ್ಲ. ಓಕೆ, ಇದೊಂದು ಪ್ರೊಜೆಕ್ಟ್ ಆಯಿತು ಅಂದಾಗ ಇದು ಪ್ರೊಜೆಕ್ಟ್ ಸಂಬಂಧಪಟ್ಟಂಗೆ ಸಿನಿಮಾ ಇದಕ್ಕಾಯಿತು. ಕಮಿಂಗ್ ಬ್ಯಾಕ್ ಟು ಅಡ್ವರ್ಟೈಸ್ಮೆಂಟ್ ಅಂತ ತಗೊಂಡಾಗ ಒಬ್ಬ ಥಿಯೇಟ್ರು 3 ಕೋಟಿ 4 ಕೋಟಿ ಎಷ್ಟು ಹಾಕಿರ್ತಾರೆ, ಪ್ರೊಜೆಕ್ಟ್ ಹಾಕ್ಬೋದಲ್ವ ಅವರೇ ಸ್ವಂತ? ಹಾಕಬಾರ್ದು ಅಂತ ಯಾರೇನಿಲ್ಲ, ಯಾರೂ ಹಾಕ್ದಲೇ ಥಿಯೇಟ್ರ್ ಇದುವರೆಗೂ ರನ್ ಮಾಡಿಲ್ಲ. ಭಾರತ ದೇಶದಲ್ಲಿ 12,000 ಥಿಯೇಟ್ರ್ ಇದೆ. 12,000 ಥಿಯೇಟ್ರ್ಗಳು ಓನರ್ಗಳೆಲ್ಲ ಪ್ರೊಜೆಕ್ಟ್ರ್ ಹಾಕಿದ್ದವರೇನೆ, ಸ್ವಂತ ಕಾಸು ಎಲ್ಲ ಸ್ವಂತ ಕಾಸಲ್ಲಿ ಹಾಕಿದ್ದೆ. ಡಿಜಿಟಲೈಸೇಷನ್ ಆದಮೇಲೆ ಈ ಇಂದಿನ ಪ್ರೊಜೆಕ್ಟ್ಗಳಿಗೂ ಡಿಜಿಟಲೈಸ್ ಆದಮೇಲೆ ಬರೋ ಪ್ರೊಜೆಕ್ಟ್ಗಳಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಡಿಜಿಟಲೈಸ್ ಆದಂಥ ಪ್ರೊಜೆಕ್ಟ್ಗಳು ಯಾವ ಇಂಡಿಯಾ ಮೇಕಲ್ಲ.
ಬಟ್ ಫಾರಿನ್ ಮೇಕಿಂದ ಇಂಡಿಯಾಗೆ ಬರಬೇಕಾದ್ರೆ ಆ ಟೈಮ್ನಲ್ಲಿ ಪ್ರೊಡ್ಯೂಸರ್ಸ್ಗಳು ಸಂಬಂಧಪಟ್ಟವರು ನಮಗೆ ಲ್ಯಾಬ್ ಪ್ರಿಂಟ್ ಬೇಡ ಡಿಜಿಟಲ್ಗೆ ಹೋಗೋಣ ಅಂತ ಆಲಪೆ ಸಡನ್ನಲ್ಲಿ ಚೇಂಜಸ್ ಬಂದಾಗ ಪ್ರೊಜೆಕ್ಟ್ರು ಬೇಕು ಅಂತೇಳಿ ಥಿಯೇಟ್ರ್ ಓನರ್ ಹೋದರೂ ಸಹ ಅದು ಅವನ ಕೈಗೆ ಎಟ್ಕೋಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಇದು ಯಾವ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಇಲ್ಲಿ, ಸೇಲ್ಸ್ ಇಲ್ಲ ಇಲ್ಲಿ, ಅದಕ್ಕೆ ಬೇಕಾದ ಮೇಂಟೆನೆನ್ಸ್ ಮಾಡೋ ಇಂಜಿನಿಯರಿಂಗ್ ಅಥಾರಿಟಿ ಯಾರೂ ಇಲ್ಲ. ಇದನ್ನು ಈ ಸರ್ವಿಸ್ ಪ್ರೊವೈಡರ್ ಅನ್ನೋರು ಯಾರಿದ್ದಾರೆ ಅವರು ಥಿಯೇಟ್ರಿಗೆ ಬರೋಕ್ಕೆ ಮುಂಚೆನೇ ಅದನ್ನು ಅವ್ರು ತಿಳ್ಕೊಂಡು ಅದನ್ನು ತೊಗೊಂಬಂದು ಅದಕ್ಕೆ ಇಂಜಿನಿಯರ್ಸ್ ಬೇಕಾದವರೆಲ್ಲ ಸೆಟ್ರೈಟ್ ಮಾಡಿಕೊಂಡು ಅವರು ಎಸ್ಟಾಬ್ಲಿಷ್ ಮಾಡೋಕ್ಕೆ ಬಂದಾಗ ಆ ಟೈಮ್ನಲ್ಲಿ ಆಲಪೆ ಸಡನ್ನಲ್ಲಿ ಯಾವುದೇ ಥಿಯೇಟ್ರಿಗೂ ಇದು ಡಿಜಿಟಲ್ ಪ್ರೊಜೆಕ್ಟ್ರು ಆಗ್ತಾಯಿದ್ದೀವಿ, ನಾಳೆ ಬೆಳಿಗ್ಗೆ ಡಿಜಿಟಲ್ ಅಂತ ಮೊದಲೇ ಹೇಳ್ತೀವಿ, ಎಲೆಕ್ಟ್ರಾನಿಕ್ ಅಂತ ಮೊದಲೇ ಹೇಳ್ತೀವಿ, ಸಡನ್ನಾಗಿ ಕೈ ಕೊಟ್ಟರೆ ಏನು? ಮೊದಲಿದ್ದಿದ್ದ ಪ್ರೊಜೆಕ್ಟ್ಗಳೆಲ್ಲವೂ ಮ್ಯಾನ್ಯುಯಲಿ ರೆಡಿ ಮಾಡುವಂಥ ಪ್ರೊಜೆಕ್ಟ್ಗಳು, ಪ್ರಾಬ್ಲಮ್ ಅನ್ನೋದು ಬರ್ತಾನೆ ಇರಲಿಲ್ಲ. ಅರ್ಥಲ್ಲ? ಈಗ ಡಿಜಿಟಲ್ ಪ್ರೊಜೆಕ್ಟ್ರು ಒಳಗಡೆ ಒಂದು ಕಾಂಪೋನೆಂಟ್ಸ್ ಹೋಯ್ತು ಅಂತಂದರೆ ಯಾರು ರಿಪೇರಿ ಮಾಡೋರು, ಇಲ್ಲಾಂದರೆ ಯಾರು ರಿಪೇರಿ ಮಾಡೋರು? ಈ ಇಂಟೆನ್ಷನಲ್ಲಿಂದ ಯಾರೂ ಸಹ ಬಿಗಿನಿಂಗ್ನಲ್ಲಿ ರಿಸ್ಕ್ ತೊಗೊಳೋದಕ್ಕೆ ಹೋಗಲಿಲ್ಲ. ಓಕೆ, ಯಾರು ಪ್ರೊವೈಡ್ ಮಾಡ್ತಿದ್ದಾರೆ, ಆಯಿತು ಪ್ರೊವೈಡ್ ಮಾಡಿ, ಹಂಗಂತೇಳಿ ಯಾರು ಫ್ರೀಯಾಗಿ ಆಗ್ತಾಯಿಲ್ಲ, ಎಲ್ಲ ರೆಂಟ್ ಕೊಡ್ತಿದ್ದಾರೆ. ಎಲ್ಲ ಥಿಯೇಟ್ರ್ ಓನರು ಈ ಪ್ರಾಜೆಕ್ಟಿಗೆ ರೆಂಟ್ ಕೊಡ್ತಿದ್ದಾರೆ. 3,000 ಇಟ್ಕೊಂಡು 32,000 ರುಪೀಸ್ವರೆಗೂ ಕೊಡ್ತಿದ್ದಾರೆ ರೆಂಟ್ ಪರ್ ಮಂತ್. 3,000 ಇಟ್ಕೊಂಡು 32,000 ರುಪೀಸ್ವರೆಗೂ ರೆಂಟ್ ಕೊಡ್ತಿದ್ದಾರೆ. ಹಾಗಂತ ಯಾರು ಥಿಯೇಟ್ರ್ ಓನರ್ ಫ್ರೀಯಾಗಿ ಆಗ್ತಾಯಿಲ್ಲ. ಆದರೆ ಈ ಡಿಜಿಟಲ್ ಅಂತ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ ಅಂದಾಗ ಇದಕ್ಕೆ ವಾರಂಟಿ ಗ್ಯಾರಂಟಿ ಯಾರು ಕೊಡೋರು? ಈಗೇನೋ ನಾವು ಒಂದು ಪರ್ಚೇಸ್ ಮಾಡಿದ್ರೆ ವಿತಿನ್ 6 ಮಂತ್ಸಲ್ಲಿ ಅದು ಸ್ಟೇಲ್ ಆದರೆ ಅವಾಗ ಯಾರು? ಈ ರೆಸ್ಪಾನ್ಸಿಬಿಲಿಟಿ ಯಾಕೆ ಥಿಯೇಟ್ರ್ ಓನರ್ಸ್ ತೊಗೊಳ್ಳೋದು ಅನ್ನೋ ಒಂದು ಯೋಚನೆ ಬಂದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಫರ್ಮು ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಾಯಿದೆ. ಸೊ ನಮಗೂ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ಅವ್ರ ಜೊತೆ ನಾವು ಟೈಅಪ್ ಮಾಡೋಣ ಅಂತೇಳಿ ಇದು ಜಾಯಿಂಟ್ ವೆಂಚರ್ ಟೈಪಲ್ಲಿ ಟೈಅಪ್ ಆಗಿರೋದೇ ಹೊರತು ಇವ್ರು ವೀಕು ಅವ್ರು ಸ್ಟ್ರಾಂಗ್ ಅಂತೇಳಲ್ಲ. ಸೊ ಇದು ಬಿಕಾಸ್ ಆಫ್ ನಮ್ಮಲ್ಲಿ ಪ್ರೊಡಕ್ಷನ್ಸ್ ಆದರೆ ನಮ್ಮಲ್ಲೇ ಸಿಗುತ್ತೆ ಅನ್ನೋದಾದರೆ ಆವಾಗ ಪ್ರತಿಯೊಬ್ಬರು ಪರ್ಚೇಸ್ ಮಾಡ್ತಾರೆ. ನೌ-ಎ-ಡೇಸ್ ಪ್ರೊಜೆಕ್ಟ್ಗಳು ತೊಗೊಂಬರೋದಕ್ಕೂ ಸಹ ಒಂದು 3-4 ಕಂಪ್ನಿ ಇಂಡಿಯಾದಲ್ಲಿ ನಾನು ಹೇಳ್ತಾ ಇರೋದು 3-4 ಕಂಪ್ನಿಯವರು ಅಷ್ಟೇ ಫಾರಿನ್ ಪ್ರೊಜೆಕ್ಟ್ಗಳು ತೊಗೊಂಬಂದು ಅದನ್ನು ಸರಿ ಮಾಡಿ ಅದು ಇಂಜಿನಿಯರಿಂಗ್ ಸಂಬಂಧ ಮಾಡಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನಾವು ಇವತ್ತು ಇಲ್ಲಿವರೆಗೂ ಸಿನಿಮಾ ಥಿಯೇಟರ್ನಲ್ಲಿ ಹಾಕಿರೋ 99.9% ಪ್ರೊಜೆಕ್ಟ್ಗಳು ಯಾವ ಇಂಡಿಯಾ ಮೇಕಲ್ಲ. ದಿಸ್ ಇಸ್ ದ ರೀಸನ್. ಈಗ ನೀವು ಬಾಡಿಗೆನೂ ಕೊಡ್ತೀರಿ, ಅವ್ರಿಗೆ ತಿಂಗಳಿಗೆ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂ ಕೊಡ್ತೀರಿ, ಇದು ಎರಡೂ ಬರ್ಡನ್ ಆಗ್ತಾ ಇಲ್ವಾ? ನಾನು ಹೇಳ್ತಾ ಇರೋದು 3,000 32,000 ರುಪೀಸ್ ಅಂದರೆ ಕಂಪೇರಿಟಿವ್ ಪ್ರಾಜೆಕ್ಟ್ ಮೇಲೆ ತೊಗೊಳ್ತಾರಲ್ಲ ಅವರು, ಕಂಪೇರಿಟಿವ್ ಪ್ರಾಜೆಕ್ಟ್ ಮೇಲೆ ತೊಗೊಳ್ತಾರೆ. ಹಾಗಂತೇಳಿ ಈಗ ಉದಾಹರಣೆಗೆ ತಾಲೂಕ್ ಲೆವೆಲಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಇದ್ದಾರೆ ಅಂದರೆ ಅವ್ರು 32,000 ರುಪೀಸ್ ಪರ್ ಮಂತ್ ರೆಂಟ್ ಕೊಡೋದಿಲ್ಲ. ಅವರು ಒಂದು 4,000 5,000 4,000 ಅಂದರೆ ಒಂದು 10 lakhs ಕೆಪಾಸಿಟಿ ಆದ ಪ್ರಾಜೆಕ್ಟ್ ಹಾಕಿರ್ತಾರೆ ಅವರು. ಅಕಸ್ಮಾತ್ ಅವ್ರು 4K ಹಾಕಿದ್ರೆ 32,000 ಕೊಡಲೇಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಬಟ್ ಪ್ರಶ್ನೆ ಅದಲ್ಲ, ನಿಮಗೆ ಬಂದಿರೋ ಪ್ರಶ್ನೆ ಏನಂದರೆ ಅಬ್ನಾರ್ಮಲ್ ಸ್ಕ್ರೀನಿಂಗು ಒಬ್ಬ ವ್ಯೂವರ್ಸ್ಗೆ ತೊಂದರೆ ಕೊಡ್ತಾ ಇದೆ, ಅದು ನಿಮ್ಮ ಒಂದು ಇದು ನಾನು ಫೇಸ್ ಮಾಡಿದ್ದೀನಿ. ಇದು ನಾನು ನಮ್ಮಲ್ಲಿ ಫಿಲಮ್ ಸ್ಟಾರ್ಟ್ ಆಗುವಾಗ ಅಡ್ವರ್ಟೈಸ್ಮೆಂಟ್ ಬೇಡ, ಮೈನ್ ಪಿಕ್ಚರ್ ಸ್ಟಾರ್ಟ್ ಮಾಡುವಂಥ ಕೂಗಾಡಿದ್ದು ಗಲಾಟೆ ಮಾಡಿದ್ದು ಎಲ್ಲವೂ ಗೊತ್ತಿದೆ. ಸೊ ನಾವು ಅಬ್ನಾರ್ಮಲಾಗಿ ಹೋಗಬಾರ್ದು ಅನ್ನೋದು ಇಂಡಿಕೇಶನ್ ಅಷ್ಟೇ. ಅದು ಇರ್ಬೋದು 10 to 12 minutes ಇರುತ್ತೆ ಓವರ್ ಆಲ್ ಫಿಲಮಲ್ಲಿ. ಬ್ರೇಕ್ ಬಿಗಿನಿಂಗು ಮತ್ತು ಇಂಟರ್ವಲಲ್ಲಿ. ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಸ್ಪೆಷಲಿ ಮಲ್ಟಿಪ್ಲೆಕ್ಸ್ ಮಾತಾಡ್ತಾರೆ 20-25 minutes ಹೋಗ್ತಾರೆ. ಅದು ಕೆಲವು ಸರಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಅಲ್ಲಿ ಸ್ವಲ್ಪ ಸಿಸ್ಟಮ್ ಚೇಂಜ್ ಇದೆ. ಸಿಂಗಲ್ ಥಿಯೇಟ್ರ್ವರೆಗೂ ಅವ್ರಿಗೂ ಸಿಸ್ಟಮ್ ಚೇಂಜ್ ಇದೆ. ಸಿಂಗಲ್ ಥಿಯೇಟ್ರ್ನಲ್ಲಿ ಕಂಟೆಂಟ್ಸನ್ನು ರಿಸೀವ್ ಮಾಡೋದು ಡೈರೆಕ್ಟಾಗಿ ಫ್ರಮ್ ಸರ್ವಿಸ್ ಪ್ರೊವೈಡರಿಂದ. ಸೊ ಸರ್ವಿಸ್ ಪ್ರೊವೈಡರ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಇಷ್ಟೇ ಶೋ ರನ್ ಆಗಬೇಕು ಅಂತೆಲ್ಲ ರಿಸ್ಟ್ರಿಕ್ಷನ್ ನಮಗಿರುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಸರ್ವರ್ ಡೌನ್ಲೋಡ್ ಮಾಡೋಷ್ಟು ಪ್ರಾವಿಷನ್ ಇಲ್ಲ, ಮಾಡಿಕೊಡಿಲ್ಲ ನಾವು. ಬಟ್ ಮಲ್ಟಿಪ್ಲೆಕ್ಸ್ನಲ್ಲಿ ಆ ಎಂಟೈರ್ ಕಂಟೆಂಟನ್ನು ಒಂದು ಬಾಕ್ಸ್ ಸರ್ವರ್ ಡೌನ್ಲೋಡ್ ಮಾಡಿಕೊಂಡು ಸೊ ಅವ್ರು ಯಾವಾಗ ಬೇಕಾದರೂ ಯಾವ ಶೋ ಬೇಕಾದ್ರೂ ಹಾಕ್ಬೋದು, ಯಾವ ಶೋ ಬೇಕಾದ್ರೂ ತೆಗಿಬೋದು, ಆ ಕೆಪಾಸಿಟಿ ಅವರಲ್ಲಿದೆ. ಅಡ್ವರ್ಟೈಸ್ಮೆಂಟ್ ಅನ್ನೋದೇನಿದೆ
ಅದು ಈ ನಮ್ಮ ಸರ್ವಿಸ್ ಪ್ರೊವೈಡರಿಂದ ಬರೋ ಅಡ್ವರ್ಟೈಸ್ಮೆಂಟ್ ಅಲ್ಲ, ಆ ಮಲ್ಟಿಪ್ಲೆಕ್ಸ್ನವರೇ ಅಡ್ವರ್ಟೈಸ್ಮೆಂಟ್ನ ತೊಗೊಳ್ತಾ ಇರೋದು. ಇಲ್ಲಿ ನಮ್ಮ ಸರ್ವಿಸ್ ಪ್ರೊವೈಡರ್ ನಮ್ಮ ಜೊತೆ ಟೈಅಪ್ ಆಗಿರೋದ್ರಿಂದ ನಾವು ಹೇಳ್ತೀವಿ, ಜನ ಗಲಾಟೆ ಮಾಡ್ತಾರೆ 10 ಮಿನಿಟ್ಸ್ ಮೇಲೆ ಬೇಡ, 12 ಮಿನಿಟ್ಸ್ ಮೇಲೆ ಬೇಡ ಅಂತ ಹೇಳ್ತೀವಿ. ಆಮೇಲೆ ಜನ ಕಮ್ಮಿ ಆದಾಗ ಅವರು ಅಡ್ವರ್ಟೈಸ್ಮೆಂಟ್ 10 ಮಿನಿಟ್ಸ್ ಅಲ್ಲ 5 ಮಿನಿಟ್ಸು ಹಾಕೋಲ್ಲ. ಈ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಪೀರಿಯಡ್ ರೈಸ್ ಆಗೋದು ಓನ್ಲಿ ಫಾರ್ ದ ಬಿಗಿನಿಂಗ್ ಆಫ್ ರಿಲೀಸಿಂಗ್ ಮೂವೀಸ್ ಅಷ್ಟೇ. ಒಂದು ವಾರ ಅಥವಾ ಮ್ಯಾಕ್ಸಿಮಮ್ ಅಂದರೆ ಒಂದು 4-5 ದಿನ. ಜನ ಕಮ್ಮಿ ಆಗ್ತಾ ಇದ್ದಾರೆ ಅಂದರೆ ಅವ್ರು 5 ನಿಮಿಷನೂ ಹಾಕಲ್ಲ. ಯಾವುದೇ ಸಿನಿಮಾ ಆಗಲಿ ಸರ್ವಿಸ್ ಪ್ರೊವೈಡರಿಂದ ನಿಮಗೆ ಕಂಟೆಂಟ್ ಏನು ಬರುತ್ತೆ, ಎಷ್ಟು ನಿಮಿಷ ಹಾಕಿರ್ತಾರೆ ಅಡ್ವರ್ಟೈಸ್ಮೆಂಟ್? ಅದೇ 10 to 12 ಮಿನಿಟ್ಸೇ. ನಮ್ಮ ಜೊತೆ ಟೈಅಪ್ ಆಗಿರೋರಿಗೆ ಓನ್ ಪ್ರಾಜೆಕ್ಟ್ಗಳು ಬೇರೆ, ಸರ್ವರ್ ಡೌನ್ಲೋಡ್ ಮಾಡೋ ಪ್ರಾಜೆಕ್ಟ್ಗಳು ಬೇರೆ. ಅಲ್ಲ, ಮಲ್ಟಿಪ್ಲೆಕ್ಸ್ ಹೇಳ್ತಾ ಇದ್ದೀನಲ್ಲ, ಫಿಲಮ್ ಸರ್ವರ್ ಡೌನ್ಲೋಡ್ ಮಾಡ್ಕೊಳ್ತಾರೆ, ಅಡ್ವರ್ಟೈಸ್ಮೆಂಟ್ನ ಏನಿದ್ರು ಆ ಮಲ್ಟಿಪ್ಲೆಕ್ಸ್ನವರೇ ಮಾನಿಟರಿಂಗ್ ಮಾಡ್ತಾರೆ, ಅವರೇ ಅದನ್ನು ತೊಗೊಂಡು ಹಾಕೋದು. ಅವ್ರಿಗೂ ಈ ಸರ್ವಿಸ್ ಪ್ರೊವೈಡರ್ಗೂ ಸಂಬಂಧ ಇಲ್ಲ. ಎಲ್ಲೆಲ್ಲಿ ಸರ್ವಿಸ್ ಡೌನ್ಲೋಡ್ ಮಾಡೋ ಪ್ರಾವಿಷನ್ ಇದೆ ಅದು ಕಂಪ್ಲೀಟ್ ಕಂಟ್ರೋಲ್ ಬೈ ಆ ವ್ಯಕ್ತಿಯಿಂದ, ಸರ್ವಿಸ್ ಪ್ರೊವೈಡರ್ ಅಲ್ಲ. ವಿಕ್ಟ್ರಿ ಸಿನಿಮಾ ನಮ್ಮದೇ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿಲ್ಲ ಅಂದರೆ ಸರ್ವಿಸ್ ಪ್ರೊವೈಡರ್ ಪ್ರಶ್ನೆ ಬರೋದೇ ಇಲ್ಲ, ಪ್ರಾಜೆಕ್ಟರ್ ಸ್ವಂತ. ಅದು 1.15 crore, 1,15,00,000 ನಾವು ತಗೊಂಡಾಗ ಅದನ್ನು ನಾವು ಸ್ವಂತ ಕಾಸ್ಟಲ್ಲಿ ತೊಗೊಂಡಿರೋದ್ರಿಂದ ನಮಗೆ ಅಲ್ಲಿ ನಾವು ಸರ್ವರ್ ಏನಿದೆ, ಸರ್ವರ್ ಡೌನ್ಲೋಡ್ ಪ್ರಾವಿಷನ್ಸ್ ಅಲ್ಲಿ ಮಾಡ್ಕೊಂಡಿದ್ದೀವಿ ನಾವು. ಮಲ್ಟಿಪ್ಲೆಕ್ಸ್ನಲ್ಲಿ 8, 10, 15 ಸ್ಕ್ರೀನ್ ಇದೆ, ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಓಕೆ. ಬಟ್ ವಿಕ್ಟ್ರಿನಲ್ಲಿ ನಾವು ಸ್ವತಃ ಒಂದೇ ಥಿಯೇಟ್ರ್ ಇದ್ರೂ ಸಹ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಆ ಸರ್ವರ್ಗಳು ನಾವು ಯಾವಾಗ ಪ್ರೊವೈಡ್ ಮಾಡ್ಕೊಂಡಿರೋದ್ರಿಂದ ಕಂಟೆಂಟ್ಸ್ ಬರುತ್ತೆ, ನಮಗೆ ಬರುತ್ತೆ. ಸೊ ನಾವು ಅಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ತೊಗೊಳ್ಳೋದಿಲ್ಲ. ಬೇಕಾದರೂ ರಿಮೂವ್ ಮಾಡೋ ಅಧಿಕಾರ ನಮಗಲ್ಲಿರುತ್ತೆ. ಇದು ಡೈರೆಕ್ಟು ಕಂಟೆಂಟ್ ಆದ್ದರಿಂದ ಥಿಯೇಟ್ರಿಗೆ ಡೈರೆಕ್ಟಾಗಿ ಕಂಟೆಂಟ್ ಬರ್ತಾ ಇರೋದ್ರಿಂದ ಏನು ಕಂಪ್ಯೂಟರ್ನಲ್ಲಿ ಇರುತ್ತೆ ಅಲ್ಲಿ, ಉದಾಹರಣೆಗೆ ರಾತ್ರಿ 10 ಗಂಟೆಗೆ ಶೋ ಕ್ಲೋಸ್ ಆಗ್ತಾ ಇದೆ ಅಂದರೆ 10 ಗಂಟೆ 1 ನಿಮಿಷಕ್ಕೆ ನಾನು ಥಿಯೇಟ್ರಲ್ಲಿ ರನ್ ಆಗಲ್ಲ, ನನ್ನ ಕೈಲಿಲ್ಲ ಇಲ್ಲಿ ಕಂಟ್ರೋಲ್ ಏನಿದ್ರು ಸರ್ವಿಸ್ ಪ್ರೊವೈಡರ್. ಅವನು 10 ಶೋ ಅಂತ ಕೊಟ್ಟಿದ್ರೆ ನಾನು 10 ಶೋ ರನ್ ಆದಮೇಲೆ 11 ಶೋ ರನ್ ಆಗಲ್ಲ. ಅಕಸ್ಮಾತ್ 5 ಶೋಗೆ ಅಂತ ಲೈಸೆನ್ಸ್ ಕೊಟ್ಟಿದ್ರೆ 5 ಶೋ ಆದಮೇಲೆ 6ನೇ ಶೋ ರನ್ ಆಗಲ್ಲ. ಸೊ ಎಲ್ಲವೂ ಅವ್ರ ಕಂಟ್ರೋಲ್ ಇರುತ್ತೆ. ವಿಕ್ಟ್ರಿನಲ್ಲಿ ಹಂಗಿಲ್ಲ, ನಾವು ಫುಲ್ ಕಂಪ್ಲೀಟ್ ಡೌನ್ಲೋಡ್ ಮಾಡ್ಕೊಳ್ತೀವಿ. 28 ಶೋನೋ 21 ಶೋನೋ 5 ಶೋನೋ ನಾವು ಕೊಟ್ಟಿದ ಮೇಲೆ ಗೊತ್ತಾಗುತ್ತೆ ಅಷ್ಟೇ ಪ್ರೊಡ್ಯೂಸರ್ಸ್ಗೆ, 5 ಶೋ ಕೊಟ್ಟಿದ್ದಾರೆ 20 ಶೋ ಕೊಟ್ಟಿದ್ದಾರೆ. ಅದೇ ಪ್ರಾವಿಷನ್, ಅದೇ ಸೇಮ್ ಸಿಸ್ಟಮು ಮಾಲಲ್ಲಿರೋದು. ಸೊ ಮಾಲಲ್ಲಿ ಹೆಂಗೆ ಅಂದರೆ ಒಂದು ಸಾರಿ ಅವ್ರು ಡೌನ್ಲೋಡ್ ಮಾಡಿಕೊಂಡ್ರೆ ಈ ಕ್ಯಾನ್ ಪ್ಲೇ ಮೋರ್ ದೆನ್ 100 ಆಗ್ಬೋದು, 1 ಶೋ ಆಗ್ಬೋದು, 2 ಶೋ ಆಗ್ಬೋದು. ಈಗ ವಿಕ್ಟ್ರಿ ಸಿನಿಮಾ ಥರ ಎಷ್ಟು ಸ್ಕ್ರೀನ್ಗಳು ಇರ್ಬೋದು, ಕರ್ನಾಟಕದ ಎಷ್ಟು ಥಿಯೇಟರ್ಗಳು ಇರ್ಬೋದು, ಆ ಥರ ವಿದೌಟ್ ಅಡ್ವರ್ಟೈಸ್ಮೆಂಟ್ ಆಗ್ತದೆ? ಕೆಲವು ಇದ್ದಾವೆ, ಕೆಲವು ಮುಕುಂದ ಥಿಯೇಟ್ರ್ ಇದೆ, ಕೆಲವು ಇಲ್ಲಿದೆ, ಬಹುಶಃ ಭಾಳ ಕಮ್ಮಿ. 2 ಇದೆ, ಅಡ್ವಾಂಟೇಜ್ 2 ಇದೆ ವೀರೇಶ್. ಅಲ್ಲಿ ಸಡನ್ನಾಗಿ ಮೂವಿ ಸ್ಟಾರ್ಟ್ ಮಾಡಿದ್ರೆ ಆಡಿಯನ್ಸ್ ಒಳಗಡೆ ಬಂದಾಗ ಎಂಥ ವ್ಯಕ್ತಿಗೂ ಸಹ ಸೀಟ್ ಗೊತ್ತಾಗಲ್ಲ, ರೋಸ್ ಗೊತ್ತಾಗಲ್ಲ, ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ. ಎಲ್ಲರೂ ಸಡನ್ನಾಗಿ ಬಂದು ಕೂತ್ಕೊಂಡಿದ್ದೀವಪ್ಪ, ಸಿಗ್ನಲ್ ಕೊಟ್ಟಿದ್ದೀನಿ ಸ್ಟಾರ್ಟ್ ಮಾಡು ಅಂತ ಯಾರೂ ಆಗೋಲ್ಲ ಆಡಿಯನ್ಸ್. ಫಿಲಮ್ ಸ್ಟಾರ್ಟ್ ಆದ 5 ನಿಮಿಷಕ್ಕೂ ಬರೋರಿದ್ದಾರೆ, ಫಿಲಮ್ ಸ್ಟಾರ್ಟ್ ಆಗಿದೆ ಅಂತಂದರೆ 5 ನಿಮಿಷ ಆದಮೇಲೂ ಬರೋರಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳು ರನ್ ಆಗ್ತಾಯಿದ್ರೆ ನಾವು ಲೈಟನ್ನು 50% ಪವರಲ್ಲಿ ಇಟ್ಕೊಂಡು ರನ್ ಮಾಡ್ತೀವಿ. 50% ಪವರಲ್ಲಿ ಇಟ್ಕೊಂಡು ರನ್ ಮಾಡುವಾಗ ಯಾರೂ ಅಬ್ಜೆಕ್ಷನು ಮಾಡಲ್ಲ, ಅವ್ರ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತಾರೆ, ಕಾಣಿಸ್ತಾ ಇಲ್ಲ ಅಂತ ಯಾರೂ ಕೂಗೋದಿಲ್ಲ. ಬಟ್ ಮೈನ್ ಸ್ಕ್ರೀನ್ ಬಂದ ತಕ್ಷಣನೇ ಆ ಲೈಟ್ ಆಫ್ ಮಾಡ್ಬೇಕು ನಾವು. ಆ 5 ನಿಮಿಷ 7 ನಿಮಿಷ ಏನಿದೆ ಆ ಗ್ಯಾಪಲ್ಲಿ ಆಡಿಯನ್ಸ್ ಬಂದಾಗ ಅವನಿಗೆ ಫುಲ್ ಫಿಲಮ್ ನೋಡಿದಷ್ಟು ಅನುಕೂಲ ಆಗುತ್ತೆ.